ಗುರುಗಳೇ, ಈಗ ಇದರ ನಡುವೆ ಸಾಮಾನ್ಯ ದೇವಸ್ಥಾನಗಳೆಲ್ಲವೂ ಕೂಡ ಬಂದ್ ಆಗಿರುತ್ತೆ. ಇಂಥ ಟೈಮ್ನಲ್ಲಿ ದರ್ಬೆಯನ್ನ ಕಟ್ಟಿ ಹಲವಾರು ರೀತಿಯ ಸಂಪ್ರದಾಯಗಳನ್ನ ಮಾಡಿ ಬಾಗಿಲು ಹಾಕಿರ್ತಾರೆ. ಇನ್ನೇನು ಮೋಕ್ಷದ ಸಮಯದಲ್ಲಿ ಓಪನ್ ಮಾಡ್ತಾರೆ. ಎಲ್ಲ ಅಚ್ಚುಕಟ್ಟಾಗಿ ವಾಸ್ತುವನ್ನ ನೋಡಿ ಪ್ರಾಶಸ್ತ್ಯವಾದ ಜಾಗದಲ್ಲಿ ಕಟ್ಟಿರುವ ದೇವಸ್ಥಾನಕ್ಕೆ ಇಷ್ಟೊಂದು ಸಂಪ್ರದಾಯಗಳನ್ನ ಮಾಡಬೇಕಾದ್ರೆ ಗ್ರಹಣದ ಟೈಮ್ನಲ್ಲಿ ಇನ್ನು ನಾವು ಪ್ರತಿನಿತ್ಯ ವಾಸ ಮಾಡುವ ಮನೆಯನ್ನ ನಾವು ಹೇಗೆ ನೋಡ್ಕೊಳ್ಬೇಕು, ಹೇಗೆ ಈ ಗ್ರಹಣ ಮೋಕ್ಷದ ಟೈಮ್ನಲ್ಲಿ ನಾವು ಅದನ್ನ ನಡೆಸ್ಕೊಳ್ಬೇಕು ಅಂತ? ಇಲ್ಲಮ್ಮ, ಇಲ್ಲಿ ಎರಡು ಪದಾರ್ಥಗಳಿದೆ, ಎರಡು ವಿಚಾರ ಇದೆ. ಬರೀ ದೇವಸ್ಥಾನ ಮಾತ್ರ ನಾವು ವಾಸ್ತುಬದ್ಧವಾಗಿ ಅಥವಾ ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ಅಥವಾ ಅದಕ್ಕೆ ಸಂಬಂಧಪಡ್ತಕ್ಕಂತಹ ರೀತಿ ನೀತಿ ರಿವಾಜುಗಳಲ್ಲೇ ನಾವು ಕಟ್ಟಿರೋದಿಲ್ಲ. ಒಂದು ವಾಸ ಮಾಡತಕ್ಕಂಥ ಮನೆನೂ ಹಾಗೆ ನೋಡಿರ್ತೀವಿ ನಾವು. ಪ್ರತಿಯೊಬ್ಬರು ಒಂದು ಮನೆ ಕಟ್ಟಬೇಕಾದ್ರೆ ಆ ಮೊದಲನೇ ಹಾಕುವಂತ ಪಾಯ ಪೂಜೆ ಇದೆಯಲ್ಲ, ಒಳ್ಳೆ ಮುಹೂರ್ತದಲ್ಲೇ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಒಂದು ವಾಸ್ಕಲ್ಲಿಡಬೇಕಾದ್ರೆ ಕರೆಕ್ಟ್ ಸಮಯ ನೋಡ್ತಾರೆ. ಮೋಲ್ಡ್ ಹಾಕ್ಬೇಕಾದ್ರೆ ಸರಿಯಾದ ಸಮಯ ನೋಡ್ತಾರೆ. ಗೃಹ ಪ್ರವೇಶ ಕಾಲನೂ ಸರಿಯಾದ ಸಮಯನೇ ನೋಡ್ತಾರೆ. ಆದ್ರೆ ಒಂದಷ್ಟು ಜನ ಕೆಲವು ಸತಿ ಅಲ್ಲಿ ತನಕ ಕರೆಕ್ಟ್ ಆಗಿರ್ತಾರೆ, ಇನ್ನೇನು ಗೃಹ ಪ್ರವೇಶ ಬರೋ ಕಾಲಕ್ಕೆ ಅದನ್ನ ಮರೆತು ಇನ್ನೇನೋ ಒಂದು ದಾರಿಗೆ ಹೊರಟು ಬಿಡ್ತಾರೆ. ಅದಕ್ಕೆ ಕೆಲವು ಪರಿಸ್ಥಿತಿ ಏನಾಗಿರುತ್ತೆ ಗೊತ್ತಮ್ಮ, ಪ್ರಾರಂಭದಲ್ಲಿ ಎಲ್ಲ ಜೋಶಲ್ಲಿ ಇರ್ತಾರೆ. ಇನ್ನೇನು ಮನೆ ಕೆಲಸ ಕಂಪ್ಲೀಟ್ ಆಗಿ ಮನೆ ಗೃಹ ಪ್ರವೇಶ ಮಾಡಬೇಕು, ಆ ಮನೆಗೆ ಹೋಗೋ ಯೋಗನೇ ಇಲ್ದಂಗೆ ಆಗೋಗ್ಬಿಡ್ತಾರೆ. ಒಂದು ಕಟ್ಟಿರೋ ಮನೆ ಮಾರ್ತಾರೆ, ಇಲ್ಲ ಕಟ್ಟಿರೋ ಮನೆಗೆ ಇನ್ನಾರನ್ನೋ ಬಾಡಿಗೆ ತಂದಿಡ್ತಾರೆ. ಇವರು ಅದೇ ಬಾಡಿಗೆ ಮನೆಯಲ್ಲೇ ವಾಸ ಮಾಡ್ತಾ ಹೋಗ್ತಾರೆ. ಇನ್ನು ದೇವಾಲಯಗಳಲ್ಲಿ, ಯಾವತ್ತೂ ದೇವಾಲಯಗಳಲ್ಲಿ ನೀವು ಹೇಗಾದ್ರೂ ಮಾಡಿ ಅಲ್ಲಿ ದೇವರಿದ್ದಾನೆ, ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ, ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಆಕರ್ಷಣೆ ಇರುತ್ತೆ. ಯಾಕಂದ್ರೆ ಮನೆ ಅಂದ್ರೆ 4 ಗೋಡೆ ಮಧ್ಯದಲ್ಲಿರ್ತಕ್ಕಂಥದ್ದು ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಅಥವಾ ಆ ಪರಿವಾರ. ಈ ಪರಿವಾರದಲ್ಲಿರ್ತಕ್ಕಂಥವ್ರಲ್ಲೂ ಕಿತ್ತಾಟ ಇದೆ, ಗಲಾಟೆ ಇದೆ, ಜಗಳ ಇದೆ, ಕದನ ಇದೆ. ಇಲ್ಲಿ ಎಷ್ಟೇ ಪಾಸಿಟಿವ್ ಆಗಿದ್ದು ಚೆನ್ನಾಗಿರ್ಬೇಕು ಅಂದು ಏನೋ ಒಂದು ವಿಚಾರಕ್ಕೆ ಗಲಾಟೆ ಮಾಡ್ಕೊಳ್ತಾನೆ ಇರ್ತೀವಿ ನಾವು. ಅದಾಗಬಾರ್ದು. ಆ ಕುಟುಂಬ ಮನೆಗೆ ಒಬ್ಬರಿರ್ಲಿ 10 ಜನ ಇರಲಿ, ಎಲ್ಲರಲ್ಲೂ ಹಸನ್ಮುಖಿತನ ಬೇಕು, ನಗುಮುಖ ಬೇಕು. ಅದಕ್ಕೆ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತೀನಿ, ಮನೆ ಹೆಣ್ಣು ಮಕ್ಕಳು ಹೆಣ್ಣೊಬ್ಬಳು ಕಲಿತರೆ ಇಡೀ ಕುಟುಂಬ ಕಲಿತ ಹಾಗೆ. ಹೆಣ್ಣು ಮನೆಯ ಕಣ್ಣು. ಮನೆಯಲ್ಲಿರ್ತಕ್ಕಂಥ ತಾಯಂದಿರು ಹೆಣ್ಣು ಮಕ್ಕಳು ಯಾವತ್ತೂ ನಗನಗ್ತಾ ಇರಬೇಕು. ಎಂಥದ್ದೇ ಬರಲಿ, ಯಾವುದೇ ಕಷ್ಟ ಇರಲಿ, ಮನೆಗೆ ದವಸದಾನ ಇರಲಿ ಇಲ್ದಿರೇ ಇರಲಿ, ನೀವು ಅಳಬಾರದು, ನೀವು ಕಣ್ಣೀರು ಹಾಕಬಾರದು, ನೀವು ನಗನಗ್ತಾ ಇರಬೇಕು. ನಿಮ್ಮ ಆ ನಗುಮುಖ ಇಡೀ ಕುಟುಂಬ ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ, ಇಡೀ ಕುಟುಂಬಕ್ಕೆ ಒಂದು ಶಕ್ತಿ ಬರುತ್ತಮ್ಮ. ಹೆಣ್ಣು ಯಾವತ್ತೂ ರೋಧಿಸಬಾರದು, ಹೆಣ್ಣು ನಗನಗ್ತಾ ಇರಬೇಕು. ಆ ಹೆಣ್ಣಲ್ಲಿ ಏನ್ ಶಕ್ತಿ ಇದೆಯೋ ಅದೇ ಶಕ್ತಿ ಗರ್ಭಗುಡಿ ಅಂತಿರ್ತಕ್ಕಂಥದ್ದು, ದೇವಾಲಯ ಅಂತಕ್ಕಂಥದ್ದು, ಆ ದೇವರ ಸಾನ್ನಿಧ್ಯ ಅಂತಕ್ಕಂಥದ್ದು. ಅದಕ್ಕೆ ಅದನ್ನ ಗರ್ಭಗುಡಿ ಅಂತ ಹೇಳ್ತಾರೆ. ಆ ಗರ್ಭಗುಡಿಗೆ ಅಷ್ಟು ಶಕ್ತಿ ಬರಬೇಕಾದ್ರೆ ಒಂದು ಕುಟುಂಬದಲ್ಲಿರ್ತಕ್ಕಂಥ ಒಂದು ಹೆಣ್ಣು ಮಗಳು ಹಸನ್ಮುಖಿಯಾಗಿ ನಗನಾಗ್ತಾ ಇದ್ರೆ ಅಷ್ಟೇ ಶಕ್ತಿ ಇಲ್ಲಿರುತ್ತೆ. ಗುರುಗಳೇ, ಇನ್ನು ಇವತ್ತು ಅಂದ್ರೆ ಈ ಸಲದ ಗ್ರಹಣ ಸಿಂಹ ರಾಶಿಯ ಮೇಲೆ ಏನೋ ಪ್ರಭಾವ ಬೀರುತ್ತೆ ಅಂತ ಇದ್ರು. ನೀವ್ ಹೇಗ್ ನೋಡ್ತೀರಿ ಗುರುಗಳೇ? ಸಿಂಹ ರಾಶಿ ಮೇಲೆ ಮಾತ್ರ ಪ್ರಭಾವ ಬೀರುತ್ತಾ? ಹೌದು ಅನ್ನೋದಾದ್ರೆ ಯಾವ ರೀತಿಯ ಪ್ರಭಾವ? ಒಳ್ಳೆಯ ರೀತಿಯಲ್ಲೋ ಕೆಟ್ಟ ರೀತಿಯಲ್ಲೋ? ಅಂಡ್ ಅಕ್ಕಪಕ್ಕದ ರಾಶಿಗಳ ಕತೆ ಏನಾಗುತ್ತೆ ಇದರಲ್ಲಿ? ಅಂಡ್ ಬರೀ ರಾಶಿ ನೋಡ್ಬೇಕಾ, ನಾವು ನಕ್ಷತ್ರವನ್ನು ಕೂಡ ಗಮನಿಸಬೇಕಾ ಇಲ್ಲಿ? ಖಂಡಿತಮ್ಮ ಇಲ್ಲ, ಇಲ್ಲಿ ಪ್ರತ್ಯೇಕವಾಗಿ ರಾಶಿ ಮೇಲೆ ಇರತಕ್ಕಂಥದ್ದಾಗಿದೆ. ಅಂದ್ರೆ ಸಿಂಹರಾಶಿ ಮೇಲೆ ಇದೆ. ಆದ್ರೆ ಸಿಂಹರಾಶಿಯಲ್ಲಿರ್ತಕ್ಕಂಥ ಪಾದಗಳ ಮೇಲೆ ತಗೊಂಡಾಗ ಮಾತ್ರ ನಕ್ಷತ್ರಗಳು ನೋಡ್ಬೇಕಾಗಿ ಬರುತ್ತೆ. ಆದ್ರೆ ಇಲ್ಲಿ ಸಿಂಹರಾಶಿ ಮತ್ತು ವೃಶ್ಚಿಕ ರಾಶಿ, ತುಲಾರಾಶಿ ಮತ್ತು ಅದರಲ್ಲೂ ಕುಂಭರಾಶಿ, ಈ ರಾಶಿಗಳ ಮೇಲೆ ಸ್ವಲ್ಪ ಮಟ್ಟಿಗೆ ಅದರ ಪ್ರಭಾವ ಬೀಳುತ್ತೆ. ಆದರೂ ಭಯಪಡಬೇಕಾದಿಲ್ಲ. ಇದು ಚಂದ್ರಗ್ರಹಣ. ಚಂದ್ರಗ್ರಹಣ ಆದ್ರಿಂದ ಬರುವ ಸಮಸ್ಯೆಗಳಿಗೆ ಆಗಿಂದಾಗಲೇ ಪರಿಹಾರಗಳನ್ನು ಕಂಡುಕೊಳ್ಬಹುದು. ಆಮೇಲೆ ಯಾರೇ ಆದರೂ ಸಹಿತ ಆತಂಕ ಪಡಬೇಕಾದಿಲ್ಲಮ್ಮ, ಭಯ ಪಡಬಾರದು, ಧೈರ್ಯವಾಗಿರಬೇಕು. ನೀನು ಪ್ರಾರಂಭದಲ್ಲೇ ಒಂದು ಮಾತು ಹೇಳಿದೆ, ಏನೇ ಬಂದರೂ ಸಮಸ್ಯೆ ಇದ್ರೆ ಅಥವಾ ಕಷ್ಟ ಅಂತಿದ್ರೆ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ. ಹಾಗೆ ಸಮಸ್ಯೆ ಬಂದಾಗ, ಕಷ್ಟ ಬಂದಾಗ ಪರಿಹಾರ ಅನ್ನೋದು ಹೇಗಿದೆಯೋ ಹಾಗೆ ಈ ಗ್ರಹಣ ಕಾಲದಿಂದ ಉಂಟಾಗ್ತಕ್ಕಂಥ ದೋಷಗಳಿಗೂ ಪರಿಹಾರ ಇದೆ. ಆ ಪರಿಹಾರ ಎಂಬತಕ್ಕಂಥದ್ದು ಅಥವಾ ಅದರ ಸೂಚನೆ ಎಂಬತಕ್ಕಂಥದ್ದು ತಗೊಳ್ಳೋದಾದ್ರೆ ಸಿಂಹರಾಶಿಯಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಮಾನಸಿಕವಾದಂತಹ ಒತ್ತಡಗಳು ಬರುತ್ತೆ. ಯಾವತ್ತು ಸಿಂಹರಾಶಿಯವರ ಗುಣ ಏನು? ಸೆಂಟರ್ ಆಫ್ ಅಟ್ರಾಕ್ಷನ್. ಅಂದ್ರೆ ಎಲ್ಲೇ ಸಭೆ ಸಮಾರಂಭಕ್ಕೆ ಬಂದರೂ ನಾನು ಚೆನ್ನಾಗಿ ಕಾಣಬೇಕು, ನಾನು ಮೇಲ್ಗೈ ಆಗಿರಬೇಕು, ನಾನು ಹೇಳಿದ ಮಾತು ನಡಿಬೇಕು, ನನ್ನ ಮಾತೇ ಆಗಬೇಕು, ಮತ್ತೆ ನಾನು ಹೋದ ತಕ್ಷಣ ಎಲ್ಲರೂ ನನ್ನ ಅಟೆನ್ಷನ್ ನನ್ನ ಕಡೆ ತಿರುಗಬೇಕು ಎಂಬತಕ್ಕಂಥ ಗುಣ ಸಿಂಹರಾಶಿಯವ್ರದ್ದಾಗಿರುತ್ತೆ. ಆದರೆ ಇನ್ನು ಬರ್ತಕ್ಕಂಥ ಮುಂದಿನ 3 ತಿಂಗಳು ಸಿಂಹರಾಶಿಯವರಲ್ಲಿ ಒಂದಷ್ಟು ಬದಲಾವಣೆಗಳಾಗತ್ತೆ. ಒಂದಷ್ಟು ತಲೆ ಬಗ್ಗಿಸಬೇಕಾದ ಪರಿಸ್ಥಿತಿ ಆಗತ್ತೆ, ಒಂದಷ್ಟು ಮಾನಸಿಕವಾದಂಥ ಒತ್ತಡ ಆಗತ್ತೆ, ಒಂದಷ್ಟು ಅವಮಾನಕ್ಕೀಡಾಗುವ ಪರಿಸ್ಥಿತಿ ಆಗತ್ತೆ. ನೀವು ಹೇಗೆ ನಡ್ಕೊಳ್ತಿದ್ರಿ ಅಂತಕ್ಕಂಥ ಅರಿವೇ ಇಲ್ಲದಂತ ರೀತಿ ಹೆಜ್ಜೆಯನ್ನು ಹಾಕುವ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ಸಿಂಹರಾಶಿಯವರಿಗೆ ಪ್ರಸ್ತುತ ಕಾಲಮಾನ ಅಷ್ಟು ಸಮಂಜಸಕರವಾಗಿರತಕ್ಕಂಥದ್ದಲ್ಲ. ಹಾಗಾಗಿ ಈ ಸಮಯದಲ್ಲಿ ಸಿಂಹರಾಶಿ, ಸಿಂಹ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಮ್ಮ ಕುಟುಂಬದ ದೇವರನ್ನ, ಅಂದ್ರೆ ನಿಮ್ಮ ಮನೆ ದೇವರನ್ನ, ನಿಮ್ಮ ತಂದೆ ತಾಯಿ ಮಾತನ್ನ, ಹಿರಿಯರ ಮಾತನ್ನ ನೋಡಿ. ಸಿಂಹರಾಶಿಯವರು ಯಾರ ಮಾತು ಕೇಳೋರಲ್ಲ, ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡೋರು.
ಯಾವತ್ತೂ ಆ ಕಮೆಂಡಿಂಗ್ ಆರ್ಡರ್ ಅಂತಕ್ಕಂಥದ್ದು, ಕಮೆಂಟ್ ಮಾಡತಕ್ಕಂಥದ್ದು, ಸಂಸ್ಥೆ ನಡೆಸ್ತಕ್ಕಂಥದ್ದು, ಒಂದು ಕುಟುಂಬದಲ್ಲಿ ಒಬ್ಬ ಸಿಂಹರಾಶಿಯವರು ಇದ್ರೆ ಸಾರ್ವತ್ರಿಕವಾಗಿ ಎಲ್ಲರೂ ನಾವು ಅವ್ರ ಮಾತು ಹೂ ಅನ್ಲೇಬೇಕು. ಯಾಕೆಂದ್ರೆ ಅನ್ನಿಸ್ತಾರ ಅವರು. ಆದರೆ ಈ 3 ತಿಂಗಳು ಅದಲ್ಲ. ಅದರ ಒಂದು ಪ್ರಯತ್ನಗಳು, ಅವರ ಮನಸ್ಥಿತಿಗಳು ಸ್ವಲ್ಪ ನೋವಲ್ಲಿರ್ತಾರೆ. ಯಾರು ಇಂತಹ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇಂತೆಲ್ಲ ಸಮಸ್ಯೆ ಆಗುತ್ತೆ, ಅಥವಾ ಕೂಡಿಟ್ಟಿದ್ದೋ, ಮುಚ್ಚಿಟ್ಟಿದ್ದೋ, ಅಥವಾ ಬಚ್ಚಿಟ್ಟಿದ್ದೋ, ಅಥವಾ ಇನ್ಯಾವುದೋ ಒಂದನ್ನು ಗೌಪ್ಯತೆ ಕಾಪಾಡಬೇಕು ಅಂತಕ್ಕಂಥದ್ದು ಸಹಿತ ಒಂದಷ್ಟು ಸಮಸ್ಯೆಗಳು ಈಡಾಗುವಂತ ಪರಿಸ್ಥಿತಿ ಇರೋದ್ರಿಂದ ಇಲ್ಲಿ ಬಹಳ ಜೋಪಾನ ಬೇಕು. ಆ ಜೋಪಾನವನ್ನು ಕಾಪಾಡಿಕೊಂಡ್ರೆ ಎಲ್ಲವೂ ಸಾಂಗವಾಗಿ ನಡೆಯುತ್ತೆ. ಓಕೆ ಗುರುಗಳೇ, ಇನ್ನು ಈ ಆಸ್ತಿಕರು ಮತ್ತು ನಾಸ್ತಿಕರು ಅಂತ ಬಂದಾಗ ಕೆಲವೊಬ್ರು ನಾಸ್ತಿಕರು ನಾನು ನಂಬದೇ ಇಲ್ಲ ಈ ಗ್ರಹಣವನ್ನೆಲ್ಲ ಅಂತ ಅಂದು ಇರುವಂತಹ ಸಂಪ್ರದಾಯವನ್ನ, ಹಳೆ ಪದ್ಧತಿಗಳನ್ನ ಗಾಳಿಗೆ ತೂರ್ತಾರೆ. ಇಂಥವ್ರಿಗೊಂದು ಕಿವಿ ಮಾತು ಹೇಳ್ಬೋದಾ ನೀವು? ಖಂಡಿತಮ್ಮ. ಹೇಳುವವರು ಕೇಳುವವರು ಎಲ್ಲರ ಮಧ್ಯದಲ್ಲಿ ನಿಂತು ಆ ಮೀಸೆ ಮೇಲೆ ಕೈ ಹಾಕಿ ತಿರುಗಿಸ್ತಕ್ಕಂಥವ್ರು ಆ ಪ್ರಾಂತ್ಯಕ್ಕಷ್ಟೇ. ತಮ್ಮ ಕುಟುಂಬದ 4 ಗೋಡೆ ಮಧ್ಯದಲ್ಲಿ ಹೋದಾಗ ಅವರೂ ಇದರ ಬಗ್ಗೆ ಚಿಂತನೆ ಮಾಡ್ತಾರೆ. ಯಾರು ಚಿಂತನೆ ಮಾಡೋದಿಲ್ಲಮ್ಮ? ಇವತ್ತು ವಿಜ್ಞಾನ ಎಂಬತಕ್ಕಂಥದ್ದು ಇವತ್ತಿರಬಹುದು, ಆದರೆ ವಿಜ್ಞಾನಕ್ಕೂ ಪ್ರಾರಂಭ ದಿನಗಳಲ್ಲಿ ಇಲ್ಲಿ ಜ್ಯೋತಿಷ್ಯ ಇದೆಯಲ್ಲ, ಪಂಚಾಂಗ ಇವತ್ತು ನೆನ್ನೆದಮ್ಮ. ಪಂಚಾಂಗಕ್ಕೆ ಎಷ್ಟು ಇತಿಹಾಸ ಇದೆ. ಇವತ್ತಿನ ದಿವಸ ಪ್ರತಿಯೊಬ್ಬರು ಅರ್ಥಕೋಬೇಕಾಗಿರ್ತಕ್ಕಂಥದ್ದಿದೆ. ಜ್ಯೋತಿಷ್ಯ ಇಲ್ಲಿ ವಿಜ್ಞಾನ ಮತ್ತು ಜ್ಯೋತಿಷ್ಯ ಒಂದು ನಾಣ್ಯದ 2 ಮುಖಗಳು ಅಂತ ಹೇಳಿದ್ರೆ ಅದು ತಪ್ಪಲ್ಲ. ಯಾಕೆಂದ್ರೆ ಇಲ್ಲಿ ಕಣ್ಣು ಕಟ್ಟುವಂತದ್ದಿದೆ, ಕಣ್ಣು ಕಾಣದಿರತಕ್ಕಂಥದ್ದಿದೆ. ಕಣ್ಣು ಕಟ್ಟುವಂತಹದ್ದು, ಕಣ್ಣೆದುರುಗಡೆ ಕಾಣುವಂತಹದ್ದು ವಿಜ್ಞಾನ ಅಂತ ಹೇಳ್ಬೋದು. ಕಣ್ಣು ಕಾಣದಿರ ನಡೀತಕ್ಕಂಥದ್ದು ಇದೆಯಲ್ಲ. ಹಾಗಾಗಿ ಮನುಷ್ಯನ ಗ್ರಹಗತಿಗಳನ್ನ ಎಲ್ಲರೂ ಅರ್ಥಕೋಬೇಕು. ಹಾಗೆ ಏನೇ ಸಮಸ್ಯೆ ಬಂದರೂ ಸಮಸ್ಯೆಗೊಂದು ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಈ ಜ್ಯೋತಿಷ್ಯದಲ್ಲಾಗ್ಲಿ ಅಥವಾ ಧರ್ಮದಲ್ಲಾಗ್ಲಿ ಅಥವಾ ಹಿರಿಯರ ಮಾತಿನಲ್ಲಾಗ್ಲಿ ಅಂತಹ ಅದ್ಭುತವಾದ ಶಕ್ತಿ ಇದೆ.